ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ನಗರದ ಶ್ರೀ ಸಿದ್ದರಾಮೇಶ್ವರ ಸಮುದಾಯ ಭವನದಲ್ಲಿ ಇದೇ ಬರುವ 26ನೇ ತಾರೀಕು ಶನಿವಾರ ಶ್ರೀ ಕ್ಷೇತ್ರ ಪುಷ್ಪಗಿರಿ ಮಹಾಸಂಸ್ಥಾನದ ಪರಮಪೂಜ್ಯ ಗುರುಗಳಾದ ಶ್ರೀ 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 ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಪುಷ್ಪಗಿರಿ ಮಹಿಳಾ ಸ್ವಸಹಾಯ ಸಂಘಗಳ ಸಮಾವೇಶ ಮತ್ತು ಸಾಂಸ್ಕೃತಿಕ ಉತ್ಸವ ಜರುಗಲಿದ್ದು, ಈ ಸಮಾವೇಶದಲ್ಲಿ ನಾಡಿನ ಗಣ್ಯರು ಹಾಗೂ ಸಮುದಾಯದ ಬಾಂಧವರು ಭಾಗವಹಿಸಲಿದ್ದಾರೆ. ಈ ವರ್ಣರಂಜಿತ ಸಾಂಸ್ಕೃತಿಕ ಉತ್ಸವದ ಕಾರ್ಯಕ್ರಮಕ್ಕೆ ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ. ಏಪ್ರಿಲ್ 26ನೇ ತಾರೀಕು ಹೊಸದುರ್ಗದ ಸಿದ್ದರಾಮೇಶ್ವರ ಸಮುದಾಯ ಭವನದ ಆವರಣದಲ್ಲಿ ಪುಷ್ಪಗಿರಿ ಸಾಂಸ್ಕೃತಿಕ ಉತ್ಸವ ಹಾಗೂ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸ್ವಸಹಾಯ ಸಂಘಗಳ ಸಮಾವೇಶವನ್ನು ಅರ್ಥಪೂರ್ಣವಾಗಿ ಅದ್ಧೂರಿಯಾಗಿ ಸಿದ್ದರಾಮೇಶ್ವರ ಸಮುದಾಯ ಭವನದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ವಿಶೇಷವಾಗಿ ಪುಷ್ಪಗಿರಿ ಹಾಸನ ಜಿಲ್ಲೆಯ ಹಳೆಬೀಡು ಪಕ್ಕದಲ್ಲಿದ್ದರೂ ಕೂಡ ಪುಷ್ಪಗಿರಿ ತಾನು ಮಾಡುವ ಸಾಮಾಜಿಕ ಕಾರ್ಯದಿಂದ ಮತ್ತು ಧಾರ್ಮಿಕ ಚಟುವಟಿಕೆಗಳಿಂದ ಇವತ್ತು ಪುಷ್ಪಗಿರಿ ರಾಜ್ಯಕ್ಕೆ ಚಿರಪರಿಚಿತವಾಗಿ ಇವತ್ತು ಹೊರಹೊಮ್ಮುತ್ತಾ ಇದೆ. ಕಾರಣ ಇಷ್ಟೇ, ಪುಷ್ಪಗಿರಿ ಹೊಯ್ಸಳರ ಕಾಲದಲ್ಲಿ ಸ್ಥಾಪಿತವಾದಂಥ ಒಂದು ಸುಂದರ ಪರಿಸರದಲ್ಲಿ ನಿರ್ಮಾಣವಾಗಿರುವಂಥ ಕ್ಷೇತ್ರ. ಇತ್ತೀಚಿನ ದಿನಗಳಲ್ಲಿ ಪುಷ್ಪಗಿರಿ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಬೇರೆ ಬೇರೆ ರಂಗಗಳಲ್ಲಿ ತನ್ನದೇ ಆದಂಥ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇಡೀ ನಾಡಿಗೆ, ಎಲ್ಲ ವರ್ಗದ ಬಂಧುಗಳಿಗೆ, ಜನತೆಗೆ ತನ್ನ ಕಾರ್ಯಕ್ರಮಗಳನ್ನು ವಿಸ್ತಾರ ಮಾಡ್ತಾ ಹೋಗ್ತಾ ಇದೆ. ಅದರಲ್ಲಿ ಪ್ರಮುಖವಾದ ಅಂಶ ಘಟ್ಟ ಅಂತಂದರೆ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಯೋಜನೆ. ಸುಮಾರು 2020ರಲ್ಲಿ ಪ್ರಾರಂಭವಾದಂಥ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಯೋಜನೆ ಇವತ್ತು ಸುಮಾರು 12 ಜಿಲ್ಲೆಗಳಲ್ಲಿ ತನ್ನ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಬರ್ತಾ ಇದೆ. ಪ್ರತಿ ವರ್ಷ ಒಂದೊಂದು ಜಿಲ್ಲೆಗಳಲ್ಲಿ ಆ ಕಾರ್ಯಕ್ರಮವನ್ನು ಆಯೋಜಿಸಿ ಇಡೀ ರಾಜ್ಯದ ಮಹಿಳಾ ಸ್ವಸಹಾಯ ಸಂಘಗಳನ್ನು ಸೇರಿಸುವಂಥ ಒಂದು ಕೆಲಸ ಆದರೆ, ಇನ್ನೊಂದು ಆಯಾ ಭಾಗದಲ್ಲಿ ಮಹಿಳೆಯರನ್ನು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಸ್ವಯಂ ಉದ್ಯೋಗದ ಕಡೆ ಸ್ವಾವಲಂಬಿ ಬದುಕನ್ನು ಮಹಿಳೆಯರು ಹೇಗೆ ಕಟ್ಟಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಇವತ್ತು ಪುಷ್ಪಗಿರಿ ಸಂಸ್ಥೆ ಮಹಿಳೆಯರನ್ನ, ವಿದ್ಯಾರ್ಥಿಗಳನ್ನ, ಕೃಷಿಕ ರೈತರನ್ನ ಇವತ್ತು ಜಾಗೃತಿ ಮೂಡಿಸುವ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಬರ್ತಾ ಇದೆ. ಗ್ರಾಮೀಣಾಭಿವೃದ್ಧಿ ಯೋಜನೆಯ ಉದ್ದೇಶ ಇವತ್ತು ಸಮಾಜದಲ್ಲಿ ಶಾಂತಿಯುತ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ, ಮಹಿಳೆಯರು ಆರ್ಥಿಕ ಸ್ವಾವಲಂಬಿಗೆ ತಮ್ಮ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ, ಅವರ ಮಕ್ಕಳುಗಳಿಗೆ ಶಿಕ್ಷಣವನ್ನು, ಸಂಸ್ಕಾರವನ್ನು ಕೊಡೋದಕ್ಕೆ, ಮಹಿಳೆಯರಿಗೆ ಇವತ್ತು ಜಾಗೃತಿ ಮೂಡಿಸುವ ಕೆಲಸವನ್ನು ನಿರಂತರವಾಗಿ ಪುಷ್ಪಗಿರಿ ಮಹಾಸಂಸ್ಥಾನ ಮಾಡ್ತಾ ಬರ್ತಾ ಇದೆ. ಒಂದು ಪುಷ್ಪಗಿರಿ ಅಂತಂದರೆ ಇವತ್ತು ಎಲ್ಲರೂ ಕೂಡ ಮೆಚ್ಚುವಂಥ ಮತ್ತು ಎಲ್ಲರೂ ಒಪ್ಪಿಕೊಳ್ಳುವಂಥದ್ದು ಆಗಿದೆ. ಕಾರಣ ಇಷ್ಟೇ, ಪುಷ್ಪಗಿರಿಯಲ್ಲಿ ಯಾವುದೇ ಒಂದು ಜಾತಿಗೆ ಸೀಮಿತವಾಗದೆ, ಯಾವುದೇ ಒಂದು ಬಡವ ಬಲ್ಲಿದ ಯಾವುದೂ ಭೇದ ಭಾವ ಇಲ್ಲದೆ ಇವತ್ತು ಪುಷ್ಪಗಿರಿ ಸರ್ವೇ ಜನ ಸುಖಿನೋ ಭವಂತು ಅನ್ನುವ ಹಾಗೆ ಬಸವಣ್ಣವರ ತತ್ವದ ಆದರ್ಶದ ಅಡಿಯಲ್ಲಿ ಸಕಲ ಜೀವಾತ್ಮರಿಗೆ ಲೇಸನ್ನ ಬಯಸಬೇಕು ಅನ್ನುವಂಥ ಸಿದ್ಧಾಂತದ ಮೇಲೆ ಶ್ರೀ ಗುರು ಸಿದ್ದರಾಮೇಶ್ವರರ ಕಾಯಕದ ತತ್ವವನ್ನು ಇಡೀ ಜಗತ್ತಿಗೆ ಮುಟ್ಟಿಸುವಂಥ ಕಾಯಕವೇ ಕೈಲಾಸ ಅನ್ನುವಂಥ ತತ್ವದ ಸಿದ್ಧಾಂತದ ಅಡಿಯಲ್ಲಿ ಇವತ್ತು ಪುಷ್ಪಗಿರಿ ಮಹಾಸಂಸ್ಥಾನ ಕೆಲಸ ಮಾಡ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಇವತ್ತು 3ನೇ ವರ್ಷದ ಸಮಾವೇಶವನ್ನು ಶ್ರೀ ಗುರು ಸಿದ್ದರಾಮೇಶ್ವರರ ಸಮುದಾಯ ಭವನದ ಆವರಣದಲ್ಲಿ, ಯಾಕೆಂತಂದರೆ ಈ ಹೊಸದುರ್ಗ ನಾಡು, ಹೊಸದುರ್ಗದ ಪುಣ್ಯ ಭೂಮಿ, ಅದು ಕಾಯಕಕ್ಕೆ ಅತ್ಯಂತ ಮಹತ್ವ ಪಡೆದಂಥ ಕ್ಷೇತ್ರ ಆಗಿದೆ. ಈ ಭೂಮಿ ಕಾಯಕದಿಂದ ಬೆಳೆಯುವಂಥ ಅತ್ಯಂತ ಶ್ರಮಜೀವಿಗಳು ಈ ಭಾಗದಲ್ಲಿ ನೋಡಲಿಕ್ಕೆ ಸಿಗ್ತಾರೆ. ಇವತ್ತು ಅಂಥ ನಾಡಿನಲ್ಲಿ ಒಂದು ಸಮಾವೇಶವನ್ನು ಮಾಡಲಿಕ್ಕೆ ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಸಿದ್ದರಾಮೇಶ್ವರ ತತ್ವ ಆದರ್ಶವನ್ನು ಇಡೀ ನಾಡಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದು ಎಲ್ಲ ಶರಣರು, ಎಲ್ಲ ಧಾರ್ಮಿಕ ದಾಕ್ಷಿಣ್ಯರ, ಎಲ್ಲ ಬಂಧುಗಳ ಹಿಂದೆ ನಮ್ಮ ಶತಮಾನದಿಂದ ಇಲ್ಲಿಯವರೆಗೂ ಕೂಡ
ಏನು ಒಂದು ಧಾರ್ಮಿಕ ಸಿದ್ಧಾಂತ ಇದೆ, ಆ ಸಿದ್ಧಾಂತವನ್ನು ಮುಟ್ಟಿಸಬೇಕು ಅನ್ನುವಂಥದ್ದನ್ನು ಇವತ್ತು ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಯೋಜನೆ ಮುಖಾಂತರ ತಲುಪಿಸುವ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ಸುಮಾರು 12 ಜಿಲ್ಲೆಗಳಲ್ಲಿ ಸುಮಾರು 2,000ಕ್ಕೂ ಅಧಿಕ ಸಂಘಗಳು ಇವತ್ತು ನಿರ್ಮಾಣ ಆಗ್ತಾ ಇದೆ. ಪ್ರತಿನಿತ್ಯ ಸಂಘಗಳು ರಚನೆ ಆಗ್ತಾನೇ ಇದೆ. ಇವತ್ತು ಹಳ್ಳಿಯಲ್ಲಿ ನಮ್ಮ ಯೋಜನೆ ಅಧಿಕಾರಿಗಳು ಅದರ ಬಗ್ಗೆ ಮಾಹಿತಿಯನ್ನು ಕೊಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಂಘ ರಚನೆ ಆದ ಮೇಲೆ ಇವತ್ತು ಸಂಸ್ಥೆಯಿಂದ ಅವರಿಗೆ ಆರ್ಥಿಕ ನೆರವನ್ನ ಕೊಡುವಂಥದ್ದನ್ನ ನಾವು ಮಾಡ್ತಾ ಬರ್ತಾ ಇದ್ದೀವಿ. ಅದಕ್ಕಿಂತ ಹೆಚ್ಚಿಗೂ ಬೇಕಾಗಿರುವಂತ ಆರ್ಥಿಕ ನೆರವನ್ನ ನಾವು ಸ್ಥಳೀಯ ಬ್ಯಾಂಕ್ಗಳಿಂದ ಕೊಡಿಸುವಂತ ನಿಟ್ಟಿನಲ್ಲಿ ಇವತ್ತು ಯೋಜನೆಗಳನ್ನ ರೂಪಿಸಿದ್ದೀವಿ. ಅದರ ಜೊತೆಯಲ್ಲಿ 3 ತಿಂಗಳಿಗೆ ಒಂದು ಸಲ ನಾವು ಟ್ರೈನಿಂಗ್ ಅನ್ನ ಮಾಡಿ ಆ ಮಹಿಳೆಯರಿಗೆ ಸ್ವಾವಲಂಬಿ ಬದುಕನ್ನ ಹೇಗೆ ಬದುಕನ್ನು ಕಟ್ಟಿಕೊಳ್ಳಬೇಕು ಅನ್ನೋದ್ರಾಗಿ, ಅದು ಮಾರ್ಕೆಟಿಂಗ್ ಇರ್ಬೋದು ಅಥವಾ ಉದ್ಯಮದಲ್ಲಿ ಇರ್ಬೋದು, ಅವರ ಹೈನುಗಾರಿಕೆಯಲ್ಲಿ ಇರ್ಬೋದು, ಬೇರೆ ಬೇರೆ ವಿಧದಲ್ಲಿ. ಅದರ ಜೊತೆಯಲ್ಲಿ ಗ್ರಾಮೀಣ ಭಾಗದಲ್ಲಿ ಹೇಗೆ ಸೌಹಾರ್ದಿತ ಬದುಕನ್ನು ನಡೆಸ್ಕೊಂಡು ಹೋಗಬೇಕು, ಎಲ್ಲರೂ ಕೂಡ್ಕೊಂಡು ಹೇಗೆ ಸಂಸ್ಕಾರವಂತರಾಗಬೇಕು, ಧಾರ್ಮಿಕ ಹಿನ್ನೆಲೆಯನ್ನು ಉಳ್ಳಬೇಕು ಅನ್ನುವಂಥದ್ದನ್ನ ಇವತ್ತು ಮಹಿಳೆಯರಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನ ಮಾಡ್ತಾ ಇದೆ. ಇದರ ಅಡಿಯಲ್ಲಿ ಇವತ್ತು ಸಂಸ್ಥೆ ಅಡಿಯಲ್ಲಿ ಸುಮಾರು 25-30 ಸಾವಿರ ಸದಸ್ಯರು ಇದರಲ್ಲಿ ಇವಾಗ ಪಾಲ್ಗೊಂಡು ಈ ಸಂಸ್ಥೆಯ ಫಲಾನುಭವಿಗಳಾಗಿ ಇವತ್ತು ಅವರು ಸೇವೆಯಲ್ಲಿ ಪಾಲ್ಗೊಳ್ತಾ ಇದೆ. ಅದು ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ಬಹುಶಃ ಇದು ಯಾವುದೇ ಒಂದು ವರ್ಗಕ್ಕೆ ಸೀಮಿತವಾಗದೆ ಪ್ರತಿ ಕ್ಷೇತ್ರಕ್ಕೆ, ಪ್ರತಿ ಹಳ್ಳಿಗೆ ತಲುಪಿಸುವಂತ ಕೆಲಸವನ್ನ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮಾಡ್ತಾ ಇದೆ. ಹಾಗಾಗಿ 26ನೇ ತಾರೀಕು ಹೊಸದುರ್ಗದಲ್ಲಿ ನಡೆಯುವ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸ್ವಸಹಾಯ ಸಂಘಗಳ ಸಮಾವೇಶ ಹಾಗೂ ಪುಷ್ಪಗಿರಿ ಸಾಂಸ್ಕೃತಿಕ ಉತ್ಸವಕ್ಕೆ ನಾಡಿನ ಎಲ್ಲ ಜನಪ್ರತಿನಿಧಿಗಳು ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸಚಿವರು, ಚಿತ್ರನಟರು ಹಾಗೂ ಸಂಸದರು, ಸ್ಥಳೀಯ ಶಾಸಕರು ಮತ್ತೆ ನಮ್ಮ ಎಲ್ಲ ಸಮಿತಿಯ ಸದಸ್ಯರು, ಹಾಗೆ ನಮ್ಮ ಈ ಕಾರ್ಯಕ್ರಮದ ಸ್ವಾಗತ ಸಮಿತಿಯ ಸದಸ್ಯರು, ಅಧ್ಯಕ್ಷರಿಂದ ಆದಿಯಾಗಿ ಸ್ವಸಹಾಯ ಸಂಘದ ಎಲ್ಲ ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಗಣೇಶ ದೇವಸ್ಥಾನದ ಆವರಣದಿಂದ ಇಲ್ಲಿ ಸಿದ್ದರಾಮೇಶ್ವರ ದೇವಸ್ಥಾನದ ಆವರಣದವರೆಗೂ ಕೂಡ ಉತ್ಸವಗಳು, ಕಲಾ ತಂಡಗಳು, ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರು, ಕುಂಭ ಮೆರವಣಿಗೆ, ಹೀಗೆ ವಿವಿಧ ಜಾನಪದ ಕಲಾ ತಂಡಗಳಿಂದ ಕಾರ್ಯಕ್ರಮ ಉತ್ಸವ 3 ಗಂಟೆ ಪ್ರಾರಂಭ ಆಗ್ತಾ ಇದೆ. 5-5:30 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಇರುತ್ತೆ. ವೇದಿಕೆ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತವೆ, ವಚನ ಗಾಯನಗಳಿರ್ತವೆ. ಹಾಗೆ ಬಂದಂತ ಅತಿಥಿಗಳ ಕಡೆಯಿಂದ ಒಂದು ವಿಶೇಷವಾದಂಥ ಉಪನ್ಯಾಸ ಹಾಗೂ ಮಹಿಳೆಯರ ಸ್ವಾವಲಂಬಿ ಬದುಕಿಗೆ ಅನುಭವದ ಮಾತುಗಳನ್ನು ಹಂಚಿಕೊಳ್ಳೋದಕ್ಕೆ ವಿಶೇಷ ಗಣ್ಯ ವ್ಯಕ್ತಿಗಳು ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮ ಎಲ್ಲರಿಗೂ ಹಿಡಿಸುವಂತ, ಎಲ್ಲರಿಗೂ ಮುಟ್ಟುವಂಥದ್ದಾಗಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಪಾಲ್ಗೊಳ್ಳಬೇಕು. ಎಲ್ಲರೂ ತಮ್ಮ ತಮ್ಮ ವಾಹನಗಳಲ್ಲಿ ಕುಟುಂಬ ಸಮೇತರಾಗಿ ಈ ಕಾರ್ಯಕ್ರಮಕ್ಕೆ ಬಂದು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಹೇಳಿ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೇವೆ. ಸಮಸ್ತ ಹೊಸದುರ್ಗದ ಭಾಗದ ನಾಗರಿಕರು ಮತ್ತು ಚಿತ್ರದುರ್ಗ ಜಿಲ್ಲೆಯ ಎಲ್ಲ ಹಳ್ಳಿಯ ಮಹಿಳೆಯರು, ಪುರುಷರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಬರ್ತಾ ಇದ್ದೇವೆ, ನೀವು ಬನ್ನಿ ಅಂತ ಹೇಳಿ ಮತ್ತೊಮ್ಮೆ ನಾವು ಆಹ್ವಾನವನ್ನು ಕೊಡ್ತಾ ಇದ್ದೇವೆ. ಎಲ್ಲರೂ ಶುಭವಾಗಲಿ. ಧನ್ಯವಾದಗಳು. हेलो भारत माता की जय। पुष्पगिरी ಸ್ವಸಹಾಯ ಸಂಘಕ್ಕೆ ಜಯ. ಪುಷ್ಪಗಿರಿ ಸ್ವಸಹಾಯ ಸಂಘಕ್ಕೆ ಜಯ. ಪುಷ್ಪಗಿರಿ ಮಹಿಳಾ ಸಮಾವೇಶಕ್ಕೆ ಪುಷ್ಪಗಿರಿ ಮಹಿಳಾ ಸ್ವಸಹಾಯ ಸಂಘಕ್ಕೆ ಪುಷ್ಪಗಿರಿ ಮಹಿಳಾ ಸಮಾವೇಶಕ್ಕೆ ಪುಷ್ಪಗಿರಿ ಸಾಂಸ್ಕೃತಿಕ ಉತ್ಸವಕ್ಕೆ ಪುಷ್ಪಗಿರಿ ಸಾಂಸ್ಕೃತಿಕ ಉತ್ಸವಕ್ಕೆ ಸ್ಥಳ ಹೊಸದುರ್ಗ ನಗರ.
ಟಿವಿ ಇದು ನಿಮ್ಮ ಧ್ವನಿ.